ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ, ಸ್ವಾಮೀಜಿರಿ ನಮ್ಗ ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ಗುಂಟೂರಲ್ಲಿದ್ದ. ಹೇಳಿ, ಏನು ಕೇಳಬೇಕಾಗಿತ್ತು? ನಮ್ಮಲ್ಲಿ ಅಕ್ಸರು ತುಂಬಾ ಸಾಲ, ಅಕ್ಸಲ್ ರೊಕ್ಕ ನಿಂದ್ರವಲ್ವು ಸರ್, ಅದ್ರ ಸಲುವಾಗಿ ಮಾತಾಡೋದು. ಮನೆಯಲ್ಲಿ ಹಸುಗಳಿದೆಯಾ? ಮನೆಯಲ್ಲಿ ಹಸು ಇದೆಯಾ ಅಮ್ಮ? ಗೋವಿದೆಯಾ? ಇಲ್ಲ ಸರ್, ಅಲ್ಲಿ ಹಸು ಇಲ್ಲ ಸ್ವಾಮೀಜಿ. ಇಲ್ಲವಾ? ಇಲ್ಲ. ಮನೆ ಹತ್ರ ಎಲ್ಲಾದರೂ ಇದೆಯಾ ಹಸು? ಐತೆ. ಅಲ್ಲಿ ಹೋಗಿ ಪ್ರತಿನಿತ್ಯ ಒಂದು ಸ್ವಲ್ಪ ದಿನ ಬಾಳೆಹಣ್ಣು, ಬೆಲ್ಲನೋ ಅಥವಾ ಹುಲ್ಲೋ ಏನಾದರೂ ಕೊಡ್ತಾ ಬನ್ನಿ ಹಸುಗೆ. ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಒಳ್ಳೇದಾಗಲಿ, ಒಳ್ಳೇದಾಗ್ಲಮ್ಮ. ಯಾರೋ ಕರೆ ಮಾಡ್ತಾ ಇರ್ತಾರೆ, ನೋಡೋಣ. ಹಲೋ ಹಲೋ ಸ್ವಾಮಿ, ಹೇಳಮ್ಮ. ನಮ್ಗೆ ಆರೋಗ್ಯ ಸರಿ ಇಲ್ಲ ಸ್ವಾಮಿ, ಆಸ್ಪತ್ರೆಗೆ ಹೋದ್ರೆ ನನ್ನ ಹೆಸರು ಆಗಲಿಲ್ಲ. ಏನು ಆರೋಗ್ಯ ಸಮಸ್ಯೆ ಆಗಿದೆಯಮ್ಮ ನಿಮಗೆ? ಹಲೋ, ಅಲ್ಲ ಸ್ವಾಮಿ, ಸಮಸ್ಯೆ ಏನಾಗಿದೆ ಅಮ್ಮ? ಏನು ಆರೋಗ್ಯ ಸಮಸ್ಯೆ ಇದೆ? ನಮ್ಗೆ ಆರೋಗ್ಯನೇ ಸರಿ ಇಲ್ಲ ಸ್ವಾಮಿ. ಏನು, ಯಾವ ವಿಚಾರವಾಗಿ ಆರೋಗ್ಯ ಸರಿ ಇಲ್ಲ? ಜ್ವರ ಬರ್ತಾ ಇದೆಯಾ? ಏನ್ ಆಸ್ಪತ್ರೆಗೆ ಹೋದ್ರೆ ಏನು ಇಲ್ಲ ಅಂತಾರೆ ಸ್ವಾಮಿ. ಬಂದು ಅಲ್ಲಿ ದತ್ತಾತ್ರೇಯರ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ ತಾಯಿ, ಒಳ್ಳೇದಾಗತ್ತೆ, ಅನುಕೂಲ ಮಾಡೋಣ. ದತ್ತಾತ್ರೇಯರ ಸನ್ನಿಧಿಗೆ ಬನ್ನಿ, ಅಲ್ಲಿ ತೀರ್ಥ ಸ್ನಾನ ಮಾಡಿಸ್ಕೊಳ್ಳಿ, ನಿಮ್ಮ ಆರೋಗ್ಯ ಸಮಸ್ಯೆ ಬಗೆಹರಿಸ್ತಾನೆ ದತ್ತ. ಒಳ್ಳೇದಾಗ್ಲಿ. ಹಲೋ, ಹೇಳಿ. ನಾವು ಸಣ್ಣ ಹುಡುಗರ ಜೊತೆ ಮಾತಾಡ್ಬೇಕಾಯ್ತು. ಹೇಳಿಪ್ಪ, ಮಾತಾಡಿ. ಹಲೋ, ಸ್ವಲ್ಪ ಜೋರಾಗಿ ಮಾತಾಡಿಪ್ಪ. ಹಲೋ. ಹಲೋ ಸರ್. ಟಿವಿ ನೋಡ್ಕೊಂಡು ಮಾತಾಡಬೇಡಿ. ಇಲ್ಲ, ಹೇಳಿ. ಹೇಳಿಪ್ಪ, ಏನು ಕೇಳಬೇಕಾಗಿತ್ತಪ್ಪ? ಅದ ಒಂದು ಕೇಸ್ ನಡೀತಿತ್ತು, ಅದ್ರ ಬಗ್ಗೆ ಕೇಳಬೇಕಾಯ್ತು, ಜಮೀನಿನ ಬಗ್ಗೆ. ಯಾರ ವಿರುದ್ಧ ಕೇಸ್ ನಡೀತಾ ಇದೆ? ನಿಮ್ಮ ವಿರುದ್ಧ ಯಾರಿದ್ದಾರೆ? ಏನು ಸರ್? ನಿಮ್ಮ ವಿರುದ್ಧ ಯಾರಪ್ಪ ಅದು? ಕೇಸ್ ಹಾಕಿರೋದು ಯಾರು? ಏನು ವಿಚಾರವಾಗಿ ಕೇಸ್ ನಡೀತಾ ಇದೆ? ಜಮೀನು ನಮಗೆ ಬರ್ಬೇಕು ಅಂತ ಕೇಳ್ತಿದ್ದಾರೆ, ಅದಕ್ಕೂ ಅದ್ರ ವಿಚಾರವಾಗಿ. ಸುಬ್ರಹ್ಮಣ್ಯೇಶ್ವರನನ್ನು ಪ್ರಾರ್ಥನೆ ಮಾಡ್ಕೊಳ್ಳಿಪ್ಪ. ಮನೆಯಲ್ಲಿ ಸುಬ್ರಹ್ಮಣ್ಯನಿಗೆ 9 ರೂಪಾಯಿಗಳನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ಕೇಸ್ ವಿಚಾರವಾಗಿ ನಮಗೆ ಅನುಕೂಲ ಆಗುವಂತೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಖಂಡಿತ ಒಳ್ಳೆಯದಾಗತ್ತೆ. ಒಳ್ಳೆಯದಾಗಲಿ. ಯಾರೋ ಕರೆ ಮಾಡ್ತಾ ಇದ್ದಾರೆ, ನೋಡೋಣ. ಹಲೋ ಹಲೋ ಹಲೋ, ಹೇಳಿ. ಹಲೋ ಹಲೋ, ಹೇಳಿಮ್ಮ. ನಮಸ್ತೆ ಗುರುಜಿ. ನಮಸ್ತೆ, ಹೇಳಿಮ್ಮ. ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾವು ಕೊಪ್ಪಳ ಜಿಲ್ಲೆಯಿಂದ ರೀ. ಹೇಳಿಮ್ಮ, ಏನು ಕೇಳಬೇಕಾಗಿತ್ತಮ್ಮ? ಸ್ವಲ್ಪ ಮನೇಲಿ ಹೆಲ್ತ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಗುರುಜಿ. ಅಮ್ಮನವ್ರಿಗೆ ಪದೇ ಪದೇ ಹೆಲ್ತ್ ಪ್ರಾಬ್ಲಮ್ ಕಾಡ್ತಾ ಇರುತ್ತೆ. ಎಷ್ಟು ವಯಸ್ಸಮ್ಮ ಅವ್ರಿಗೆ? ಅವರಿಗೆ 50+ ಇದೆ ರೀ. ಏನು ಹೆಲ್ತ್ ಸಮಸ್ಯೆ ಅಂದ್ರೆ ಯಾವ ತರದ ಸಮಸ್ಯೆ? ಅಂದ್ರೆ ಸ್ವಲ್ಪ ಮೈ ನೋವು ಜಾಸ್ತಿ ರೀ, ಒಂದಿನ ಫೀವರ್, ಹಂಗೆ ಒಂದಿನ ಹುಷಾರಿದ್ರೆ ಮತ್ತೊಂದು ದಿನ ಹುಷಾರಿರಲ್ಲ ರೀ. ದತ್ತಾತ್ರೇಯರಿಗೆ ಪ್ರಾರ್ಥನೆ ಮಾಡಿಬಿಟ್ಟು 6 ರೂಪಾಯಿ ಮನೆಯಲ್ಲಿ ಹಿಡಿತಾಯಿ. 6 ರೂಪಾಯಿ ಇಟ್ಟು ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳಿ ದತ್ತಾತ್ರೇಯರಿಗೆ. ಖಂಡಿತವಾಗ್ಲೂ ಅವರ ಆರೋಗ್ಯ ಸಮಸ್ಯೆ ಸುಧಾರಿಸುತ್ತೆ. ಹೆಚ್ಚಿನ ವಿಚಾರವನ್ನು ಮಾತಾಡೋದಕ್ಕೆ ನೀವು ಅಲ್ಲಿ ಕರೆ ಮಾಡಿ ವಿಚಾರ ತಿಳಿಸಿ, ನಿಮಗೇನು ಪರಿಹಾರ ಮಾಡಬೇಕು ಅನ್ನೋದರ ಬಗ್ಗೆ ಹೇಳ್ತೀನಮ್ಮ. ಒಳ್ಳೆಯದಾಗಲಿ. ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.